me forever on fire. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ನಿಂತ್ಕೊಂಡು ಗೆಲ್ತಾ ಇದ್ದಂಥ ಕ್ಷೇತ್ರ ಶಿಗ್ಗಾವಿ ಅದು. ಸೊ ಶಿಗ್ಗಾವಿಲಿ ಏನಾಯಿತು, ಇವರು ಎಂಪಿಗೆ ನಿಂತುಬಿಟ್ರ. ಆಮೇಲೆ ಎಂಪಿಗೆ ನಿಂತ ಮೇಲೆ ಏನಾಯಿತು, ಶಿಗ್ಗಾವಿಗೆ ಇದೀಗ ಎಲೆಕ್ಷನ್ ನಡಿಬೇಕು, ವಿಧಾನಸಭಾ ಚುನಾವಣೆ ನಡಿಬೇಕು. ಅಲ್ಲಿಗೆ ಮಗ ಭರತ್ಗೆ ಟಿಕೆಟ್ ಕೊಡಬೇಕು ಅಂತ ಬೊಮ್ಮಾಯಿ ಒಂದು ಕಡೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಂದನೂ ಕೂಡ ಬೊಮ್ಮಾಯಿ ಅವರು ಮಗನ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ಹಿಂದೆ ಬಿದ್ದಿದ್ದಾರೆ. ಏನಾದರೂ ಆಗಲಿ, ನಾನು ರಾಷ್ಟ್ರ ರಾಜಕಾರಣಕ್ಕೆ ನಾನೇ ಬರಬೇಕು ಅಂತ ಆಸೆ ಪಟ್ಟಿರಲಿಲ್ಲ, ನಂಗೆ ರಾಜ್ಯ ರಾಜಕಾರಣದಲ್ಲಿ ನಾನು ಆರಾಮಾಗಿದ್ದೆ. ಬದಲಾದ ಸನ್ನಿವೇಶದಲ್ಲಿ ದೊಡ್ಡ ದೊಡ್ಡ ತಲೆಗಳು ಬೇಕು, ಎಂ ಪಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಆದಾಗ ನಾನು ನಿಂತ್ಕೊಂಡಿರೋದು ನಿಜ. ಮಗನಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಕಂಡೀಷನ್ ಬೊಮ್ಮಾಯಿಯವರು ಹಾಕಿರ್ತಾರೆ, ಅವ್ರೇನು ಬಿಟ್ಟಿರಲ್ಲ ಅವರು. ಇದೀಗ ಹೇಗಾದರೂ ಮಾಡಿ ಮಗ ಭರತ್ಗೆ ಟಿಕೆಟ್ ಕೊಡಿಸ್ಬೇಕು ಅಂಥೇಳಿ ಬಿ ಜೆ ಪಿ ಹೈಕಮಾಂಡ್ ಅದರ ಹಿಂದೆ ಬಿದ್ದಿದ್ದಾರೆ ಬೊಮ್ಮಾಯಿ ಅವರು. ಆದರೆ ಬಿ ಜೆ ಪಿ ಹೈಕಮಾಂಡ್ ಇಲ್ಲ ಹೊಸ ಮುಖ ಬೇಕು, ಕುಟುಂಬ ರಾಜಕಾರಣ ಅಂತ ಆಗಿಬಿಡುತ್ತೆ ಅಂತ ಅವ್ರಿಗೆ ಯಾವಾಗ ಬಿ ಜೆ ಪಿ ಹೈಕಮಾಂಡ್ ಹೇಗೆ ಅಂದರೆ, ಯಾವಾಗ ಕುಟುಂಬ ರಾಜಕಾರಣ ಬೇಡ ಅಂತಾರೆ ಅವಾಗ ಅದು ಬೇಡ, ಕುಟುಂಬ ರಾಜಕಾರಣ ಹೈಲೈಟ್ ಮಾಡಿಬಿಡ್ತಾರೆ ಅವರು. ಯಾವಾಗ ಕುಟುಂಬ ರಾಜಕಾರಣ ಬೇಕು ಅಂದರೆ ಅವನ ಸಾಮರ್ಥ್ಯದ ಮೇಲೆ ನಿಂತ್ಕೊಳ್ತಾ ಇದ್ದಾನೆ, ಇದಕ್ಕೇನು ಕುಟುಂಬ ಎಲ್ಲ ಪಕ್ಷದಲ್ಲಿಲ್ವ ಅಂತ ಆ ಒಂದು ಲಾಜಿಕನ್ನು ಅವ್ರು ಇಡ್ತಾರೆ. ಇರಲಿ, ಕಾಂಗ್ರೆಸ್ಸಿಂದ ಶಿಗ್ಗಾವಿಗೆ 1 ಡಜನ್ಗಿಂತ ಹೆಚ್ಚಿನ ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ. 1 ಡಜನ್ಗಿಂತ ಜಾಸ್ತಿ ಅಭ್ಯರ್ಥಿಗಳಿದ್ದಾರೆ. ಪರಾಜಿತ ಅಭ್ಯರ್ಥಿ ಅಜ್ಜಂಪೀರ್ ಖಾದ್ರಿ ಬೆನ್ನ ಹಿಂದೆ ಜಮೀರ್ ಅಹಮದ್ ಖಾನ್ ಅವರ ಬಲ ಇದೆ. ಶಿಗ್ಗಾವಿ ಯುದ್ಧಭೂಮಿಗೆ ಪಠಾಣ್ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾರೆ. ಲಿಂಗಾಯತರ ಕೋಟಾದಲ್ಲಿ ಸೋಮಣ್ಣ ಬೇವಿನ ಮರದ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಮಾಜಿ ಸಚಿವ ರಾಣೆಬೆನ್ನೂರಿನ ಆರ್ ಶಂಕರ್ಗೆ ಏನಾದರೂ ಚಾನ್ಸ್ ಸಿಗುತ್ತಾ ಇದರ ಮಧ್ಯೆ? ಸಿ ಎಂ ಸಿದ್ದರಾಮಯ್ಯ ಅವರ ಕೃಪೆ ಏನಾದರೂ ಇದ್ದರೆ ಆರ್ ಶಂಕರ್ ಅವರಿಗೆ ಶಿಗ್ಗಾವಿಗೆ ಟಿಕೆಟ್ ಸಿಗಬಹುದು ಅಂತ. ಲಿಂಗಾಯತ ಕುರುಬ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗಿದೆ ಶಿಗ್ಗಾವಿ ಕ್ಷೇತ್ರದಲ್ಲಿ. ಶಿಗ್ಗಾವಿ ಯುದ್ಧ ಕಾಂಗ್ರೆಸ್ ಅಜ್ಜಂಪೀರ್ ಖಾದ್ರಿ ಅಥವಾ ಪಠಾಣ್ ಅಥವಾ ಸೋಮಣ್ಣ ಬೇವಿನ ಮರದ, ಆರ್ ಶಂಕರ್. ಇನ್ನು ಬಿ ಜೆ ಪಿ ಅಂತ ಬಂದಾಗ ತುಂಬ ಹೆಸರು ಕೇಳಿ ಬರ್ತಾ ಇಲ್ಲ. ಇಲ್ಲಿ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಗಬಹುದೇನೋ ಅಂತ ಹೇಳಲಾಗ್ತಾ ಇದೆ. ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಬೈ ಎಲೆಕ್ಷನ್ ಅಂತ ಬಂದಾಗ 3 ಪಕ್ಷಗಳ ನಡುವೆ ಸಹಜವಾಗಿ ಒಂದು ಪೈಪೋಟಿ ಇರುತ್ತೆ. ಜೊತೆಗೆ ಇಡೀ ಆಡಳಿತ ಯಂತ್ರವೇ ಈ ಬೈ ಎಲೆಕ್ಷನ್ ಕಡೆಗೆ ಫೋಕಸ್ ಮಾಡೋದು ಕೂಡ ನಿಜ. ವಿಧಾನಸಭಾ ಎಲೆಕ್ಷನ್ ಅಂತ ಬಂದಾಗ ಹಲವಾರು ಕಡೆ ಗಮನ ಹರಿಸ್ಬೇಕಾಗತ್ತೆ. ಅದೇನೂ ಇರಲ್ಲ, ಅವಾಗ ಒಂದೇ ಕಡೆ ಕೇಂದ್ರೀಕೃತ ಮಾಡೋಕ್ಕಾಗಲ್ಲ. ಕೆಲವು ಮಾತ್ರ ಮೇಜರ್ ಕ್ಷೇತ್ರಗಳಾಗ್ತವೆ. ಬೈ ಎಲೆಕ್ಷನ್ ಅಂತ ಬಂದಾಗ 3ಕ್ಕೆ 3 ಇಂಪಾರ್ಟೆಂಟೆ, ಎಲ್ಲ ಪಾರ್ಟಿಗೂ ಇಂಪಾರ್ಟೆಂಟೆ. ಸೊ ಮೊದಲಿಗೆ ಈ ಚನ್ನಪಟ್ಟಣ ಅಂತ ಬಂದಾಗ ಈ ಜಿದ್ದು ಹೇಗೆ ಸಾಗ್ತಾ ಇದೆ ಇಲ್ಲಿ? ಇದು ಜೆ ಡಿ ಎಸ್ಗೆ ಹೋಗುತ್ತಾ ಇಲ್ಲ ಯೋಗೀಶ್ವರ್ಗ? ಯಾರಿಗೆ ಈ ಕಥೆ ಅಂತ ಚನ್ನಪಟ್ಟಣದ್ದು? ರಮಕಾಂತ್, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ಕರೆದಿದೆ. 5 ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ, ಹಾಗೆ ಬೇರೆ ಬೇರೆ ರಾಜ್ಯಗಳ ಖಾಲಿಯಾಗಿರುವಂತಹ ಕ್ಷೇತ್ರಗಳು ರಾಜೀನಾಮೆಯಿಂದ ಯಂತ್ರವಾಗಿದೆ. ಆ ಕ್ಷೇತ್ರಗಳಿಗೆ ಬೈ ಎಲೆಕ್ಷನನ್ನು ಘೋಷಣೆ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಕರ್ನಾಟಕದಲ್ಲೂ ಕೂಡ 3 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ಹಾಗಾಗಿ ಸಾಕಷ್ಟು ಮಹತ್ವ ಕೂಡ ಪಡ್ಕೊಂಡಿದೆ ಇವತ್ತಿನ ಸುದ್ದಿಗೋಷ್ಠಿ. ನಾವು ಗಮನಿಸೋದಾದರೆ ಇಲ್ಲಿ 3 ಜನ ಶಾಸಕರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಂಥವರು ಅಲ್ಲಿ ಸ್ಪರ್ಧೆಯಲ್ಲಿ ಗೆದ್ದು ಈಗ ಸಂಸದರಾಗಿದ್ದಾರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 3 ಕ್ಷೇತ್ರಗಳಿಗೂ ಕೂಡ ಈಗ ಉಪಚುನಾವಣೆ ನಡೀಬೇಕಾಗಿದೆ. ಇವತ್ತು ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದೇ ಆದರೆ 3 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಏರ್ಪಡುತ್ತೆ. ನೀವು ಹೇಳೋದಾದರೆ ಒಂದು ಕಡೆ ಚನ್ನಪಟ್ಟಣ, 3 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಫೈಟ್ ಇರುವಂತಹ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವಂತಹ ಕ್ಷೇತ್ರ. ಇವತ್ತು ಆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ? ಒಂದು ಕಡೆ ಮೈತ್ರಿಯನ್ನು ಮಾಡಿಕೊಂಡಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಗಳು. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ? ಒಮ್ಮತದ ಅಭ್ಯರ್ಥಿ ಅಲ್ಲಿ ಕಣಕ್ಕಿಳಿತಾರ ಅಥವಾ ಅಲ್ಲಿ ಗೊಂದಲಗಳು ಏರ್ಪಟ್ಟು ಅಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು ಬಂಡಾಯವಾಗಿ ಏನಾದರೂ ಸ್ಪರ್ಧೆಯನ್ನು ಮಾಡ್ತಾರಾ? ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೂಡ ಇದೆ. ಈಗಾಗಲೇ ಮೈತ್ರಿ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ಅವರನ್ನು ನಿಲ್ಲಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೆ. ಆದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ತಪ್ಪುವಂತಹ ಆತಂಕಗಳು ಕೂಡ ಇದೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ಅಲ್ಲಿ ಶಾಸಕರಾಗಿದ್ದಂಥವರು ರಾಜೀನಾಮೆಯಿಂದ ತೆರವಾಗಿರುವಂತಹ ಕ್ಷೇತ್ರವನ್ನು ನಾವ್ಯಾಕೆ ಬೇರೆಯವರಿಗೆ ಬಿಟ್ಕೊಡ್ಬೇಕು? ಈಗ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಿಜೆಪಿ ಎಲ್ಲಿ ಇಡ್ತಾ ಇದೆ, ಸಂಡೂರು ಮತ್ತು ಶಿಗ್ಗಾವಿ, ಆ 2 ಕ್ಷೇತ್ರಗಳನ್ನು ನೀವು ಪಡ್ಕೊಳ್ಳಿ, ನನಗೆ 1 ಕ್ಷೇತ್ರವನ್ನು ಹಳೆ ಮೈಸೂರು ಭಾಗದಲ್ಲಿ ನಮಗೆ ಬಿಟ್ಕೊಡಿ ಅನ್ನುವಂಥ ಒಂದು ಮೆಸೇಜನ್ನು ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಲ್ಲಿ ಕಣಕ್ಕಿಳಿಸಬೇಕು, ಚನ್ನಪಟ್ಟಣ ಕ್ಷೇತ್ರವನ್ನು ನಾನೇ ಉಳಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಕುಮಾರಸ್ವಾಮಿ ಅವರಿಗಿದೆ. ಆದರೆ ಇಲ್ಲಿ ಅವರಿಗೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು
ಯಾರು ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಲ್ಲ. ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ಅದನ್ನ ಘೋಷಣೆ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಕಡೆ ಸಿ.ಪಿ. ಯೋಗೇಶ್ವರ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳೇನಿದೆ. ಇದರ ನಡುವೆ ಕಾಂಗ್ರೆಸ್ನಿಂದ ಡಿ.ಕೆ. ಶಿವಕುಮಾರ್ ಅವರೇ ನಾನೇ ಸ್ಪರ್ಧೆಯಾಗಿ ನಿಲ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನ ಬಹಿರಂಗವಾಗಿ ಕೊಡ್ತಾ ಇದ್ದಾರೆ. ಈಗಾಗಲೇ ನಿರಂತರವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈಗ ಕನಕಪುರ ಶಾಸಕರಾಗಿರೋದ್ರಿಂದ, ಡಿ.ಸಿ.ಎಂ ಆಗಿರೋದ್ರಿಂದ ಸಹಜವಾಗಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಅನ್ನುವಂಥ ಮಾತುಗಳಿದೆ. ಅಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಅನ್ನುವಂಥ ಕುತೂಹಲಗಳಿದೆ. ಹಾಗಾಗಿ ಒಂದು ವೇಳೆ ಏನಾದರೂ ಸಿ.ಪಿ. ಯೋಗೇಶ್ವರ್ ಅವರು ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದೇ ಹೋದ್ರೆ ಆಗ ಅವರನ್ನು ಕರೆತಂದು ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸುವಂತಹ ಲೆಕ್ಕಾಚಾರಗಳು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ದೇ ಆದರೆ ಈ ಕಡೆ ಕಾಂಗ್ರೆಸ್ನಿಂದ ಯೋಗೇಶ್ವರ್ ಅವರನ್ನು ನಿಲ್ಲಿಸದೆ ಹೋದ್ರೆ ಆಗ ಯೋಗೇಶ್ವರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ. ಆಗ ಕಾಂಗ್ರೆಸ್ ಪಕ್ಷ ಅವರಿಗೆ ಸಪೋರ್ಟ್ ಅನ್ನ ಮಾಡಬಹುದು. ಯಾಕೆಂದ್ರೆ ಕುಮಾರಸ್ವಾಮಿ ಅವರನ್ನ ಅಲ್ಲಿ ಸೋಲಿಸಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ಸಹೋದರನಲ್ಲಿದೆ. ಸೊ ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದರ ಜೊತೆಗೆ 2 ಉಪಚುನಾವಣೆಗಳು ಕೂಡ ಇದೆ. ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.